ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲೀಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 67ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಕ್ಯಾನ್, ಕುಡ್, ಮೇ, ಮೈಟ್, ಶಲ್, ಶುಡ್ ಹಾಗೂ ಮಸ್ಟನ್ನು ಬಳಸಲಿಕ್ಕೆ ಕಲ್ತ್ವಿ, ಸರಿ ಅಲ್ವಾ? ವಿಲ್ಲನ್ನು ಬಳಸಲಿಕ್ಕೆ ನಾನು ಹೇಳಿಕೊಟ್ಟಾಗಿದೆ. ಸಿಂಪಲ್ ಫ್ಯೂಚರ್ ಟೆನ್ಸ್ನ ವಾಕ್ಯಗಳನ್ನು ರಚಿಸಿದ್ದೇವೆ ಅಲ್ವಾ? ಅಲ್ಲಿ ನಾವು ವಿಲ್ಲನ್ನು ಬಳಸಿಯಾಗಿದೆ. ಹಾಗಾಗಿ ವಿಲ್ ಬಳಸಲಿಕ್ಕೆ ನಮ್ಗೆ ಗೊತ್ತುಂಟು. ವುಡ್ಡನ್ನು ಬಳಸಲಿಕ್ಕೆ ಕಲಿಬೇಕು. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕಲಿಯೋಣ. ಈ ವಿಡಿಯೋದಲ್ಲಿ ವಾಂಟ್ ಟು ಅನ್ನು ಬಳಸುವುದು ಹೇಗೆ ಅದನ್ನು ಕಲಿಯೋಣ. ಆಮೇಲೆ ವುಡ್ಡನ್ನು ಕಲಿಯೋಣ. ವಾಂಟ್ ಟು ಅನ್ನು ಬಳಸಲಿಕ್ಕೆ ಕಲ್ತಾದ ಮೇಲೆ ವುಡ್ಡನ್ನು ಕಲೀಲಿಕ್ಕೆ ಸುಲಭ ಆಗ್ತದೆ. ಹಾಗಾಗಿ ಈ ವಿಡಿಯೋದಲ್ಲಿ ವಾಂಟ್ ಟು ಅನ್ನು ಬಳಸಲಿಕ್ಕೆ ಹೇಳ್ಕೊಡ್ತೇನೆ, ಸರಿನಾ? ಈಗ ವಾಂಟ್ ಅಂದರೆ ಬೇಕು. ವಾಂಟ್ ಅಂದರೆ ಬೇಕು. ಇದನ್ನು ಬಳಸಲಿಕ್ಕೆ ನಿಮಗೆ ಗೊತ್ತಿದೆ ಅಲ್ವಾ? ಐ ವಾಂಟ್ ಅ ನ್ಯೂ ಪೆನ್ ಅಂದರೆ ನನಗೆ ಹೊಸ ಪೆನ್ ಬೇಕು ಅಂತ. ಹಿ ವಾಂಟ್ಸ್ ಹರ್ ಸ್ಕೂಟರ್ ಅಂದರೆ ಅವನಿಗೆ ಅವಳ ಸ್ಕೂಟರ್ ಬೇಕು ಅಂತ. ಈ ರೀತಿಯ ವಾಕ್ಯಗಳನ್ನು ನಿಮಗೆ ರಚಿಸಲಿಕ್ಕೆ ಗೊತ್ತಿದೆ, ಸರಿ ಅಲ್ವಾ? ಈ ವಿಡಿಯೋದಲ್ಲಿ ನಾವು ವಾಂಟ್ ಟು ಅನ್ನು ಬಳಸಲಿಕ್ಕೆ ಕಲಿಯೋಣ. ವಾಂಟ್ ಟು ಅಂದರೆ ಬಯಸು. ಯಾರೋ ಒಬ್ಬರು ಯಾವುದೋ ಒಂದು ಕೆಲಸವನ್ನು ಮಾಡಲಿಕ್ಕೆ ಬಯಸುತ್ತಾರೆ ಅಂತ ಹೇಳುವಂತಹ ಸ್ಟ್ರಕ್ಚರ್ಗಳನ್ನು ಕಲಿಯೋಣ, ಸರಿನಾ? ಈಗ ಪಾಸಿಟಿವ್ ವಾಕ್ಯಗಳ ಸ್ಟ್ರಕ್ಚರ್ ಇದು ಅಥವಾ ಇವು. ಐ, ಯು, ವಿ, ದೇ ಹಾಗೂ ಪ್ಲೂರಲ್ ಸಬ್ಜೆಕ್ಟ್ ಇವುಗಳ ಜೊತೆ ವಾಂಟ್ ಟು ಬರ್ತದೆ. ಹಿ, ಶಿ, ಇಟ್ ಹಾಗೂ ಸಿಂಗ್ಯುಲರ್ ಸಬ್ಜೆಕ್ಟ್ನ ಜೊತೆ ವಾಂಟ್ಸ್ ಟು ಬರ್ತದೆ, ಸರಿನಾ? ಇವುಗಳಲ್ಲಿ ಒಂದು ಬರಬೇಕು, ಆಮೇಲೆ ವಾಂಟ್ ಟು ಬರಬೇಕು, ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು. ಇವುಗಳಲ್ಲಿ ಒಂದು ಬರಬೇಕು, ಆಮೇಲೆ ವಾಂಟ್ಸ್ ಟು ಬರಬೇಕು, ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು, ಸರಿನಾ? ಉದಾಹರಣೆಗೆ, ನಾನು ಮನೆಗೆ ಹೋಗ ಬಯಸುತ್ತೇನೆ. ನಾನು ಮನೆಗೆ ಹೋಗಲು ಬಯಸುತ್ತೇನೆ. ಐ ವಾಂಟ್ ಟು ಗೋ ಹೋಮ್. ಐ ಅಂದರೆ ನಾನು, ವಾಂಟ್ ಅಂದರೆ ಬಯಸುತ್ತೇನೆ, ಟು ಗೋ ಅಂದರೆ ಹೋಗಲು. ಇದು ನಿಜವಾಗಿಯೂ ಹೋಗಲು ಬಯಸುತ್ತೇನೆ ಅಂತ. ಟು ಗೋ ಅಂದರೆ ಹೋಗಲು. ಹೋಮ್ ಅಂದರೆ ಮನೆಗೆ, ಆಯ್ತಾ? ಮನೆಗೆ ಅಂತ ಹೇಳಲಿಕ್ಕೆ ಟು ಹೋಮ್ ಅಂತ ಹೇಳುವುದಿಲ್ಲ. ಹೋಮ್ನ ಜೊತೆ ಟು ಬಳಸುವುದಿಲ್ಲ. ನಿಮಗೆ ಇದು ಗೊತ್ತಿದೆ, ಸರಿ ಅಲ್ವಾ? ಐ ವಾಂಟ್ ಟು ಗೋ ಹೋಮ್. ಐ ಬಂತು, ಸಬ್ಜೆಕ್ಟ್ ಬಂತು, ವಾಂಟ್ ಟು ಬಂತು, ವಾಂಟ್ ಟು ಬಂತು, ಗೋ ಬಂತು, ವರ್ಬಿನ ಮೊದಲ ರೂಪ ಬಂತು, ಸರಿನಾ? ನೆಕ್ಸ್ಟ್, ನಾವು ಕ್ರಿಕೆಟ್ ಆಡಲು ಬಯಸುತ್ತೇವೆ. ವಿ ವಾಂಟ್ ಟು ಪ್ಲೇ ಕ್ರಿಕೆಟ್. ವಿ ವಾಂಟ್ ಅಂದರೆ ನಾವು ಬಯಸುತ್ತೇವೆ. ಟು ಪ್ಲೇ ಅಂದರೆ ಆಡಲು. ಕ್ರಿಕೆಟ್ ಅಂದರೆ ಕ್ರಿಕೆಟ್. ವಿ ಬಂತು, ವಿ ಬಂತು, ವಾಂಟ್ ಟು ಬಂತು, ವಾಂಟ್ ಟು ಬಂತು, ಪ್ಲೇ ಬಂತು, ವರ್ಬಿನ ಮೊದಲ ರೂಪ ಬಂತು. ವಿ ವಾಂಟ್ ಟು ಪ್ಲೇ ಅಂದರೆ ನಾವು ಆಡಲು ಬಯಸುತ್ತೇವೆ, ಸರಿನಾ? ನೆಕ್ಸ್ಟ್, ನನ್ನ ಸ್ನೇಹಿತರು ಈಗ ಮಲಗಲು ಬಯಸುತ್ತಾರೆ. ಮೈ ಫ್ರೆಂಡ್ಸ್ ವಾಂಟ್ ಟು ಸ್ಲೀಪ್ ನೌ. ಮೈ ಫ್ರೆಂಡ್ಸ್ ಅನ್ನುವಂಥದ್ದು ಪ್ಲೂರಲ್ ಸಬ್ಜೆಕ್ಟ್. ವಾಂಟ್ ಅಂದರೆ ಬಯಸುತ್ತಾರೆ, ಟು ಸ್ಲೀಪ್ ಅಂದರೆ ಮಲಗಲು.
ಮೈ ಫ್ರೆಂಡ್ಸ್ ವಾಂಟ್ ಟು ಸ್ಲೀಪ್ ಅಂದರೆ ನನ್ನ ಸ್ನೇಹಿತರು ಮಲಗಲು ಬಯಸುತ್ತಾರೆ ಅಂತ. ಸರಿನಾ? ನೆಕ್ಸ್ಟ್, ಅವನು ವೈದ್ಯನಾಗಲು ಬಯಸುತ್ತಾನೆ. ಹಿ ವಾಂಟ್ಸ್ ಟು ಬಿಕಮ್ ಅ ಡಾಕ್ಟರ್. ಹಿ ಬಂತು, ಹಿ ಬಂತು, ವಾಂಟ್ಸ್ ಟು ಬಂತು, ವಾಂಟ್ಸ್ ಟು ಬಂತು, ಬಿಕಮ್ ಬಂತು, ವರ್ಬಿನ ಮೊದಲ ರೂಪ ಬಂತು. ಸರಿನಾ? ಹಿ ಅಂದರೆ ಅವನು, ವಾಂಟ್ಸ್ ಅಂದರೆ ಬಯಸುತ್ತಾನೆ, ವಾಂಟ್ಸ್ ಅಂದರೆ ಬಯಸುತ್ತಾನೆ, ಟು ಬಿಕಮ್ ಅಂದರೆ ಆಗಲು, ಆಗಲು, ಬಿಕಮ್ ಅಂದರೆ ಆಗು, ಟು ಬಿಕಮ್ ಅಂದರೆ ಆಗಲು. ಏನಾಗಲು? ಅ ಡಾಕ್ಟರ್, ವೈದ್ಯ, ವೈದ್ಯನಾಗಲು, ಟು ಬಿಕಮ್ ಅ ಡಾಕ್ಟರ್. ಸರಿನಾ? ಈ ಸಬ್ಜೆಕ್ಟ್ಗಳ ಜೊತೆ ವಾಂಟ್ ಟು ಬಳಸ್ತೇವೆ, ಈ ಸಬ್ಜೆಕ್ಟ್ಗಳ ಜೊತೆ ವಾಂಟ್ಸ್ ಟು ಬಳಸುತ್ತೇವೆ. ಇಲ್ಲಿ ಒಂದು ಎಸ್ ಎಕ್ಸ್ಟ್ರಾ ಇದೆ, ಎಸ್. ಸರಿನಾ? ನೆಕ್ಸ್ಟ್, ಸುನೀತಾಗೆ ಒಂದು ಹಾಡು ಹಾಡಬೇಕೆಂಬ ಆಸೆ ಇದೆ. ಈ ರೀತಿ ಕೂಡ ಹೇಳ್ತೇವೆ ಅಲ್ವಾ? ಸುನೀತಾ ಒಂದು ಹಾಡು ಹಾಡಲು ಬಯಸುತ್ತಾಳೆ. ಸುನೀತಾ ವಾಂಟ್ಸ್ ಟು ಸಿಂಗ್ ಅ ಸಾಂಗ್. ಸುನೀತಾ ಅನ್ನುವಂಥದ್ದು ಸಿಂಗ್ಯುಲರ್ ಸಬ್ಜೆಕ್ಟ್. ಸುನೀತಾ ವಾಂಟ್ಸ್ ಅಂದರೆ ಸುನೀತಾ ಬಯಸುತ್ತಾಳೆ. ಟು ಸಿಂಗ್ ಅಂದರೆ ಹಾಡಲು. ಅ ಸಾಂಗ್ ಅಂದರೆ ಹಾಡು. ಆಯ್ತಾ? ನನ್ನ ಮಗ ಅಮೇರಿಕಕ್ಕೆ ಪ್ರಯಾಣಿಸಲು ಬಯಸುತ್ತಾನೆ. ಮೈ ಸನ್ ವಾಂಟ್ಸ್ ಟು ಟ್ರಾವೆಲ್ ಟು ಅಮೇರಿಕಾ. ಮೈ ಸನ್ ಅಂದರೆ ನನ್ನ ಮಗ, ಸಿಂಗ್ಯುಲರ್ ಸಬ್ಜೆಕ್ಟ್. ವಾಂಟ್ಸ್ ಅಂದರೆ ಬಯಸುತ್ತಾನೆ. ಟು ಟ್ರಾವೆಲ್ ಅಂದರೆ ಪ್ರಯಾಣಿಸಲು. ಟು ಅಮೇರಿಕಾ ಅಂದರೆ ಅಮೇರಿಕಕ್ಕೆ. ಆಯಿತಾ? ನೆಕ್ಸ್ಟ್, ನಕಾರಾತ್ಮಕ ವಾಕ್ಯಗಳು. ಸ್ಟ್ರಕ್ಚರ್ ಇದು. ಇಲ್ಲಿ ನೀವು ಏನು ಗಮನಿಸಬೇಕು ಅಂದರೆ, ಇಲ್ಲಿ ಎಸ್ ಇಲ್ಲ, ಇಲ್ಲಿ ಕೂಡ ಎಸ್ ಇಲ್ಲ. ಆಯಿತಾ? ಎಸ್ ಬರುವಂಥದ್ದು ಸಕಾರಾತ್ಮಕ ವಾಕ್ಯಗಳನ್ನು ರಚಿಸುವಾಗ ಮಾತ್ರ. ಅದು ಕೂಡ ಹಿ, ಶಿ, ಇಟ್ ಹಾಗೂ ಸಿಂಗ್ಯುಲರ್ ಸಬ್ಜೆಕ್ಟ್ನ ಜೊತೆ ಮಾತ್ರ. ಇಲ್ಲಿ ನೋಡಿ, ಎಸ್ ಇಲ್ಲ, ಇಲ್ಲಿಯೂ ಎಸ್ ಇಲ್ಲ. ಸರಿನಾ? ಈ ಸಬ್ಜೆಕ್ಟ್ಗಳ ಜೊತೆ ಡೂ ಬರ್ತದೆ, ಈ ಸಬ್ಜೆಕ್ಟ್ಗಳ ಜೊತೆ ಡಸ್ ಬರುತ್ತದೆ. ಇದು ನಿಮಗೆ ಈಗಾಗಲೇ ಗೊತ್ತಿದೆ ಅಲ್ವಾ? ಉದಾಹರಣೆಗೆ, ನಾನು ನಾಯಕನಾಗಲು ಬಯಸುವುದಿಲ್ಲ. ಐ ಡೋಂಟ್ ವಾಂಟ್ ಟು ಬಿ ಅ ಲೀಡರ್. ಐ ಡೋಂಟ್ ವಾಂಟ್ ಟು, ಡು ನಾಟ್ ವಾಂಟ್ ಟು. ಬಿ ವರ್ಬಿನ ಮೊದಲ ರೂಪ. ಬಿ ಅಂದರೆ ಆಗು. ಐ ಡೋಂಟ್ ವಾಂಟ್ ಟು ಬಿ ಅಂದರೆ ನಾನು ಆಗಲು ಬಯಸುವುದಿಲ್ಲ. ಐ ಅಂದರೆ ನಾನು, ಡೋಂಟ್ ವಾಂಟ್ ಅಂದರೆ ಬಯಸುವುದಿಲ್ಲ, ಟು ಬಿ ಅಂದರೆ ಆಗಲು, ಅ ಲೀಡರ್ ಅಂದರೆ ನಾಯಕ. ಸರಿನಾ? ನೆಕ್ಸ್ಟ್, ಅವರು ಈಗ ಅಧ್ಯಯನ ಮಾಡಲು ಬಯಸುವುದಿಲ್ಲ. ದೇ ಡೋಂಟ್ ವಾಂಟ್ ಟು ಸ್ಟಡಿ ನೌ. ದೇ ಅಂದರೆ ಅವರು, ಡೋಂಟ್ ವಾಂಟ್ ಅಂದರೆ ಬಯಸುವುದಿಲ್ಲ, ಟು ಸ್ಟಡಿ ಅಂದರೆ ಅಧ್ಯಯನ ಮಾಡಲು, ನೌ ಅಂದರೆ ಈಗ. ಅನಿತಾಗೆ ಮೋಹನನನ್ನು ಮದುವೆಯಾಗಲು ಇಷ್ಟವಿಲ್ಲ. ಕೆಲವೊಮ್ಮೆ ಇಷ್ಟವಿಲ್ಲ ಅಂತ ಹೇಳ್ತೇವೆ, ಆದರೆ ನಿಜವಾಗಿಯೂ ಇಷ್ಟ ಇಲ್ಲ ಅಂತ ನಾವು ಲೈಕ್ ಟು ಬಳಸಿ ಹೇಳ್ತೇವೆ. ಆಯಿತಾ? ಹಾಗಾಗಿ ವಾಂಟ್ ಟು ಇಲ್ಲಿ ಸರಿಯಾಗಿ ಆಗುವುದಿಲ್ಲ. ಆದರೂ ಕೂಡ ಕೆಲವೊಮ್ಮೆ ಇಷ್ಟವಿಲ್ಲ ಅನ್ನುವುದನ್ನು ವಾಂಟ್ ಟು ಬಳಸಿಯೇ ಹೇಳುತ್ತೇವೆ. ಅನಿತಾಗೆ ಮೋಹನನನ್ನು ಮದುವೆಯಾಗಲಿಕ್ಕೆ ಇಷ್ಟ ಇಲ್ಲ, ಅಥವಾ ಅನಿತಾ ಮೋಹನನನ್ನು ಮದುವೆಯಾಗಲು ಬಯಸುವುದಿಲ್ಲ. ಇದನ್ನು
ಅನಿತಾ ಡಸಂಟ್ ವಾಂಟ್ ಟು ಮ್ಯಾರಿ ಮೋಹನ್ ಅಂತ ಹೇಳ್ತೇವೆ. ಅನಿತಾ ಅಂದರೆ ಅನಿತಾ, ಡಸ್ ನಾಟ್ ವಾಂಟ್ ಅಂದರೆ ಬಯಸುವುದಿಲ್ಲ, ಟು ಮ್ಯಾರಿ ಅಂದರೆ ಮದುವೆಯಾಗಲು, ಮೋಹನ್ ಅಂದರೆ ಮೋಹನನನ್ನು. ಆಯಿತಾ? ನೆಕ್ಸ್ಟ್ ಪ್ರಶ್ನೆಗಳು. ಸ್ಟ್ರಕ್ಚರ್ ಇದು. ಇಲ್ಲಿ ಕೂಡ ಎಸ್ ಇಲ್ಲ, ಸರಿನಾ? ನೀವು ಮನೆಗೆ ಹೋಗಲು ಬಯಸುವಿರಾ? ನೀವು ಮನೆಗೆ ಹೋಗಲು ಬಯಸುತ್ತೀರಾ? ಡೂ ಯು ವಾಂಟ್ ಟು ಗೋ ಹೋಮ್? ಡೂ ಯು ವಾಂಟ್ ಅಂದರೆ ನೀವು ಬಯಸುತ್ತೀರಾ, ಬಯಸುವಿರಾ. ಟು ಗೋ ಅಂದರೆ ಹೋಗಲು, ಹೋಮ್ ಅಂದರೆ ಮನೆಗೆ. ಆಯಿತಾ? ನೆಕ್ಸ್ಟ್, ಅವರು ಅವನಿಗೆ ಏನಾದರೂ ಹೇಳಲು ಬಯಸುತ್ತಾರೆಯೇ? ಡೂ ದೇ ವಾಂಟ್ ಟು ಟೆಲ್ ಹಿಮ್ ಸಮಥಿಂಗ್? ಡೂ ದೇ ವಾಂಟ್ ಅಂದರೆ ಅವರು ಬಯಸುತ್ತಾರೆಯೇ ಅಂತ. ಟು ಟೆಲ್ ಅಂದರೆ ಹೇಳಲು, ಹಿಮ್ ಅಂದರೆ ಅವನಿಗೆ, ಸಮಥಿಂಗ್ ಅಂದರೆ ಏನಾದರೂ. ಸರಿನಾ? ನೆಕ್ಸ್ಟ್, ಅವಳು ಶಾಪಿಂಗ್ಗೆ ಹೋಗಬೇಕೆಂದು ಬಯಸುತ್ತಾಳಾ? ಡಸ್ ಶಿ ವಾಂಟ್ ಟು ಗೋ ಶಾಪಿಂಗ್? ಡಸ್ ಶಿ ವಾಂಟ್ ಅಂದರೆ ಅವಳು ಬಯಸುತ್ತಾಳಾ, ಬಯಸುತ್ತಾಳೆಯೇ ಅಂತ. ಟು ಗೋ ಹೋಗಲು, ಶಾಪಿಂಗ್ ಅಂದರೆ ಶಾಪಿಂಗ್. ಸರಿನಾ? ನೆಕ್ಸ್ಟ್, ನಕಾರಾತ್ಮಕ ಪ್ರಶ್ನೆಗಳು. ಸ್ಟ್ರಕ್ಚರ್ ಇವು. ಅವರು ಆ ಆಟವನ್ನು ಗೆಲ್ಲಲು ಬಯಸುವುದಿಲ್ಲವೇ? ಡು ದೇ ನಾಟ್ ವಾಂಟ್ ಟು ವಿನ್ ದಿಸ್ ಗೇಮ್? ಅವರು ಈ ಆಟವನ್ನು ತುಂಬ ಕೆಟ್ಟದಾಗಿ ಆಡ್ತಾ ಇದ್ದಾರೆ. ಅವರಿಗೆ ಈ ಆಟ ಗೆಲ್ಲಲಿಕ್ಕೆ ಇಷ್ಟ ಇಲ್ವಾ, ಬಯಸುವುದಿಲ್ವಾ? ಡು ದೇ ನಾಟ್ ವಾಂಟ್ ಅಂದರೆ ಅವರು ಬಯಸುವುದಿಲ್ಲವೇ? ಟು ವಿನ್ ಅಂದರೆ ಗೆಲ್ಲಲು, ದಿಸ್ ಗೇಮ್ ಅಂದರೆ ಈ ಆಟವನ್ನು. ಸರಿನಾ? ನೆಕ್ಸ್ಟ್, ನೀವು ಇದನ್ನು ಪೂರ್ಣಗೊಳಿಸಲು ಬಯಸುವುದಿಲ್ಲವೇ? ಡೋಂಟ್ ಯು ವಾಂಟ್ ಟು ಕಂಪ್ಲೀಟ್ ದಿಸ್? ಡೋಂಟ್ ಯು ವಾಂಟ್ ಅಂದರೆ ನೀವು ಬಯಸುವುದಿಲ್ಲವೇ? ಟು ಕಂಪ್ಲೀಟ್ ಪೂರ್ಣಗೊಳಿಸಲು, ದಿಸ್ ಅಂದರೆ ಇದನ್ನು. ಆಯಿತಾ? ನಾಟನ್ನು ಎಡಕ್ಕೆ ತಂದು ಡೋಂಟ್ ಮಾಡಿದ್ದೇವೆ. ಅದು ಸ್ನಾನ ಮಾಡಲು ಬಯಸುವುದಿಲ್ಲವೇ? ಡಸ್ ಇಟ್ ನಾಟ್ ವಾಂಟ್ ಟು ಹ್ಯಾವ್ ಅ ಬಾತ್? ಇಲ್ಲಿ ಇಟ್ ಅಂದರೆ ಒಂದು ನಾಯಿ ಇರ್ಬೋದು. ಒಂದು ನಾಯಿ ಇದೆ, ಆ ನಾಯಿ ಸ್ನಾನ ಮಾಡಲಿಕ್ಕೆ ಬಯಸುವುದಿಲ್ವಾ ಅಂತ ಕೇಳ್ತಾ ಇದ್ದೇವೆ. ಡಸ್ ಇಟ್ ನಾಟ್ ವಾಂಟ್ ಅಂದರೆ ಅದು ಬಯಸುವುದಿಲ್ಲವೇ ಅಂತ. ಸ್ನಾನ ಮಾಡುವುದಕ್ಕೆ ಹ್ಯಾವ್ ಅ ಬಾತ್ ಅಂತ ಹೇಳ್ತೇವೆ. ಹ್ಯಾವ್ ಅನ್ನುವಂಥದ್ದು ಇಲ್ಲಿ ವರ್ಬಿನ ಮೊದಲ ರೂಪ. ಟು ಹ್ಯಾವ್ ಅ ಬಾತ್ ಅಂದರೆ ಸ್ನಾನ ಮಾಡಲು. ಸರಿನಾ? ನೆಕ್ಸ್ಟ್, ಪ್ರಶ್ನೆಗಳು. ನೀವು ವಿಮಾ ಏಜೆಂಟ್ ಆಗಲು ಏಕೆ ಬಯಸುತ್ತೀರಿ? ವೈ ಡು ಯು ವಾಂಟ್ ಟು ಬಿ ಆನ್ ಇನ್ಶೂರೆನ್ಸ್ ಏಜೆಂಟ್? ಟು ಬಿ ಅಂದರೆ ಆಗಲು, ಆಗಲು. ಆಯಿತಾ? ಮುಂದಿನ ವಾರ ಅವರು ಎಲ್ಲಿಗೆ ಹೋಗಲು ಬಯಸುತ್ತಾರೆ? ವೇರ್ ಡು ದೇ ವಾಂಟ್ ಟು ಗೋ ನೆಕ್ಸ್ಟ್ ವೀಕ್? ಟು ಗೋ ಅಂದರೆ ಹೋಗಲು. ಅವಳು ಶಾಲೆ ಬಿಟ್ಟಾಗ ಏನು ಮಾಡಲು ಬಯಸುತ್ತಾಳೆ? ವಾಟ್ ಡಸ್ ಶಿ ವಾಂಟ್ ಟು ಡೂ ವೆನ್ ಶಿ ಲೀವ್ಸ್ ಸ್ಕೂಲ್? ಟು ಡೂ ಅಂದರೆ ಮಾಡಲು. ಅವಳು ಇದನ್ನು ಯಾವಾಗ ತಿನ್ನಲು ಬಯಸುತ್ತಾಳೆ? ವೆನ್ ಡಸ್ ಶಿ ವಾಂಟ್ ಟು ಈಟ್ ದಿಸ್? ಟು ಈಟ್ ಅಂದರೆ ತಿನ್ನಲು. ಸರಿನಾ? ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ. ಆಯಿತಾ? ಈಗ ವಾಂಟ್ ಟು ಅನ್ನು
ವಾನ ಅಂತ ಹೇಳುವ ಒಂದು ರೂಢಿ ಇದೆ. ವಾಂಟ್ ಟು ಅನ್ನು ವಾನ ಅಂತ ಹೇಳ್ತೇವೆ. ಅಂದರೆ ಐ ವಾಂಟ್ ಟು ಗೋ ಹೋಮ್ ಅನ್ನುವುದನ್ನು ಐ ವಾನ ಗೋ ಹೋಮ್ ಅಂತ ಹೇಳ್ತೇವೆ. ನೋಡಿ, ಇದು ಇನ್ಫಾರ್ಮಲ್, ಅಂದರೆ ಮಾತನಾಡುವಾಗ ಅಥವಾ SMS ಮಾಡುವಾಗ ಈ ರೀತಿ ಬಳಸುತ್ತೇವೆ ಅಷ್ಟೇ. ಆಯಿತಾ? ವಾಂಟ್ ಟು ಉಂಟಲ್ಲ ಇಲ್ಲಿ, ವಾಂಟ್ ಟು, ಇದರ ಬದಲು ವಾನ ಬಳಸಿದ್ದೇವೆ. ಐ ವಾನ ಗೋ ಹೋಮ್ ಅಂದರೆ ಐ ವಾಂಟ್ ಟು ಗೋ ಹೋಮ್. ವಿ ವಾಂಟ್ ಟು ಪ್ಲೇ ಕ್ರಿಕೆಟ್, ವಿ ವಾನ ಪ್ಲೇ ಕ್ರಿಕೆಟ್. ವಾಂಟ್ ಟು ಅನ್ನು ವಾನ ಮಾಡಿದ್ದೇವೆ. ಹಿ ವಾಂಟ್ಸ್ ಟು ಬಿಕಮ್ ಅ ಡಾಕ್ಟರ್. ಇಲ್ಲಿ ಇದನ್ನು ಬಳಸಲಿಕ್ಕೆ ಆಗುವುದಿಲ್ಲ. ವಾಂಟ್ ಟು ಅನ್ನು ಮಾತ್ರ ನಾವು ವಾನ ಮಾಡಬಹುದು. ಇದೇನು? ಇದು ವಾಂಟ್ಸ್ ಟು, ಎಸ್ ಇದೆ, ಇಲ್ಲಿ ಒಂದು ಎಸ್ ಅಕ್ಷರ ಇದೆ. ವಾಂಟ್ಸ್ ಟು ಅನ್ನು ವಾನ ಮಾಡಲಿಕ್ಕೆ ಆಗುವುದಿಲ್ಲ. ವಾಂಟ್ ಟು ಅನ್ನು ಮಾತ್ರ ವಾನ ಮಾಡಬಹುದು. ಅಂದರೆ ಇಲ್ಲಿ ಎಸ್ ಇದ್ದರೆ ಇದು ಮಾಡಲಿಕ್ಕೆ ಆಗುವುದಿಲ್ಲ. ಆಯಿತಾ? ಹಾಗಾಗಿ ಈ ವಾಕ್ಯವನ್ನು ಇದೇ ರೀತಿಯೇ ಹೇಳಬೇಕು. ನೆಕ್ಸ್ಟ್, ಡೋಂಟ್ ಯು ವಾಂಟ್ ಟು ಕಂಪ್ಲೀಟ್ ದಿಸ್? ಡೋಂಟ್ ಯು ವಾನ ಕಂಪ್ಲೀಟ್ ದಿಸ್? ವಾಂಟ್ ಟು ಅನ್ನು ವಾನ ಅಂತ ಹೇಳ್ತೇವೆ. ನೆಕ್ಸ್ಟ್, ಐ ಡೋಂಟ್ ವಾಂಟ್ ಟು ಬಿ ಅ ಲೀಡರ್. ಐ ಡೋಂಟ್ ವಾನ ಬಿ ಅ ಲೀಡರ್. ಸರಿನಾ? ಸೊ ಇದೊಂದು ನೆನಪಲ್ಲಿ ಇರಲಿ. ನೆಕ್ಸ್ಟ್, ಈಗ ವಾಂಟೆಡ್ ಟು ಅನ್ನು ಬಳಸಲಿಕ್ಕೆ ಕಲಿಯೋಣ. ವಾಂಟೆಡ್ ಅಂದರೆ ಬೇಕಿತ್ತು. ಇದನ್ನು ಬಳಸಲಿಕ್ಕೆ ನಿಮಗೆ ಗೊತ್ತಿದೆ ಅಲ್ವಾ? ಐ ವಾಂಟೆಡ್ ಅ ಡಾಗ್ ಅಂದರೆ ನನಗೆ ನಾಯಿ ಬೇಕಿತ್ತು ಅಂತ. ದೇ ವಾಂಟೆಡ್ ಪೀಸ್ ಅಂದರೆ ಅವರಿಗೆ ಶಾಂತಿ ಬೇಕಿತ್ತು ಅಂತ. ಈ ರೀತಿಯ ವಾಕ್ಯಗಳನ್ನು ರಚಿಸಲಿಕ್ಕೆ ನಿಮಗೆ ಗೊತ್ತಿದೆ ಅಲ್ವಾ? ನಾವು ಏನು ಕಲಿತಾ ಇದ್ದೇವೆ ಅಂದರೆ ವಾಂಟೆಡ್ ಟು ಅನ್ನು ಬಳಸಲಿಕ್ಕೆ. ವಾಂಟೆಡ್ ಟು ಅಂದರೆ ಯಾವುದೋ ಒಂದು ಕೆಲಸವನ್ನು ಮಾಡಲಿಕ್ಕೆ ಬಯಸಿದ್ದೆ ಅಂತ ಹೇಳುವಂಥದ್ದು. ಆಯಿತಾ? ಈ ವಾಂಟೆಡ್ ಟುವಿನ ಸ್ಟ್ರಕ್ಚರ್ಗಳು ಇವು. ಪಾಸಿಟಿವ್, ನೆಗೆಟಿವ್ ಕ್ವಶನ್ ಹಾಗೂ ನೆಗೆಟಿವ್ ಕ್ವಶನ್ಗಳ ಸ್ಟ್ರಕ್ಚರ್ ಇವು. ಸರಿನಾ? ಇವುಗಳನ್ನು ಬಳಸಿ ವಾಕ್ಯಗಳನ್ನು ರಚಿಸೋಣ. ಹುಡುಗರು ಫುಟ್ಬಾಲ್ ಆಡಲು ಬಯಸಿದ್ದರು. ದ ಬಾಯ್ಸ್ ವಾಂಟೆಡ್ ಟು ಪ್ಲೇ ಫುಟ್ಬಾಲ್. ದ ಬಾಯ್ಸ್ ಅಂದರೆ ಹುಡುಗರು, ವಾಂಟೆಡ್ ಅಂದರೆ ಬಯಸಿದ್ದರು, ಟು ಪ್ಲೇ ಅಂದರೆ ಆಡಲು, ಫುಟ್ಬಾಲ್ ಅಂದರೆ ಫುಟ್ಬಾಲ್. ಆಯಿತಾ? ರವಿಯ ತಂದೆಗೆ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಲು ಇಷ್ಟವಿರಲಿಲ್ಲ. ಅಂದರೆ ರವಿಯ ತಂದೆ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಲು ಬಯಸಿರಲಿಲ್ಲ ಅಂತ. ಆಯಿತಾ? ಬಯಸಿರಲಿಲ್ಲ ನಿಜವಾಗಿಯೂ. ಕೆಲವೊಮ್ಮೆ ಹೀಗೆ ಕೂಡ ಹೇಳ್ತೇವೆ, ಆದರೆ ಇದನ್ನು ಲೈಕ್ ಬಳಸಿ ಹೇಳಬೇಕು. ಆಯಿತಾ? ರವೀಸ್ ಫಾದರ್ ಡಿಡ್ ನಾಟ್ ವಾಂಟ್ ಟು ಇನ್ವೆಸ್ಟ್ ಇನ್ ಅ ಮ್ಯೂಚುವಲ್ ಫಂಡ್. ರವೀಸ್ ಫಾದರ್ ಅಂದರೆ ರವಿಯ ತಂದೆ. ಡಿಡ್ ನಾಟ್ ವಾಂಟ್ ಅಂದರೆ ಇಷ್ಟವಿರಲಿಲ್ಲ, ಬಯಸಿರಲಿಲ್ಲ. ಟು ಇನ್ವೆಸ್ಟ್ ಅಂದರೆ ಹೂಡಿಕೆ ಮಾಡಲು. ಆಯಿತಾ? ಅವರು ವ್ಯವಸ್ಥಾಪಕರೊಂದಿಗೆ ಮಾತನಾಡಲು ಬಯಸಿದ್ದರಾ? ಡಿಡ್ ಹಿ ವಾಂಟ್ ಟು ಸ್ಪೀಕ್ ಟು ದ ಮ್ಯಾನೇಜರ್? ಡಿಡ್ ಹಿ ವಾಂಟ್ ಅಂದರೆ ಅವರು ಬಯಸಿದ್ದರಾ ಅಂತ. ಟು ಸ್ಪೀಕ್ ಅಂದರೆ ಮಾತನಾಡಲು. ಟು ದ ಮ್ಯಾನೇಜರ್, ಮ್ಯಾನೇಜರ್ ಒಂದಿಗೆ. ನೆಕ್ಸ್ಟ್, ನೀವು ನನಗೆ ಏನೋ ಹೇಳಲು ಬಯಸಲಿಲ್ಲವೇ? ಆಯಿತಾ? ಬಯಸಿರಲಿಲ್ಲವೇ? ಡಿಡಂಟ್ ಯು ವಾಂಟ್ ಟು ಟೆಲ್ ಮೀ ಸಮಥಿಂಗ್?
ಡಿಡಂಟ್ ಯು ವಾಂಟ್ ಅಂದರೆ ನೀವು ಬಯಸಲಿಲ್ಲವೇ ಅಥವಾ ನೀವು ಬಯಸಿರಲಿಲ್ಲವೇ ಅಂತ. ಟು ಟೆಲ್ ಅಂದರೆ ಹೇಳಲು, ಮೀ ಅಂದರೆ ನನಗೆ, ಸಮಥಿಂಗ್ ಅಂದರೆ ಏನೋ. ಆಯಿತಾ? ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ. ಸರಿನಾ? ಸರಿ, ನಿಮಗೆ ಅರ್ಥ ಆಗಿದೆ ಅಂತ ಅಂದುಕೊಂಡು ಈ ಒಂದು ಎಕ್ಸಸೈಸನ್ನು ಕೊಡ್ತಾ ಇದ್ದೇನೆ. ಈ ವಾಕ್ಯಗಳನ್ನು ಇಂಗ್ಲಿಷಿಗೆ ಅನುವಾದಿಸಿ ಕಮೆಂಟ್ ಮಾಡಿ, ನಾನು ಅದನ್ನು ಓದುತ್ತೇನೆ. ಇವು ಉತ್ತರಗಳು. ಸರಿನಾ? ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.